ನಮಸ್ತೆ ವೀಕ್ಷಕರೇ, ಒಂದು ಕಡೆ ಕರ್ನಾಟಕದಲ್ಲಿ ನಮ್ಮ ಕನ್ನಡ ನಾಡಲ್ಲಿ ಕನ್ನಡಿಗರ ಮೇಲೆ ಅಥವಾ ಕನ್ನಡದ ಮೇಲೆ ಮಲತಾಯಿ ಧೋರಣೆ ಪದೇ ಪದೇ ಕಂಡು ಬರ್ತಾ ಇರುವಂಥದ್ದು. ಕನ್ನಡಿಗರಿಗೆ ಇಲ್ಲಿ ಅಥವಾ ಕನ್ನಡಕ್ಕೆ ಸರಿಯಾದ ಮಹತ್ವ ಸಿಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ನಮ್ಮ ಜೊತೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಕರವೇ ನಾರಾಯಣಗೌಡರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಪರಭಾಷಿಗರಿಂದ ಪದೇ ಪದೇ ಕನ್ನಡದ ಮೇಲೆ, ಕನ್ನಡಿಗರ ಮೇಲೆ ಅಟ್ಟಹಾಸ ಮೆರೆಯುವಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ನಡೀತಾನೆ ಇದೆ. ಇದೇ ನಿಟ್ಟಿನಲ್ಲಿ, ಇದೇ ಸಾಲಿನಲ್ಲಿ ಇವಾಗ ಕಮಲ ಹಾಸನ್ ಅವರು ಕೂಡ ಕನ್ನಡದ ಬಗ್ಗೆ ಒಂದು ಹೇಳಿಕೆಯನ್ನು ನೀಡಿರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಕನ್ನಡಿಗರ ಒಳ್ಳೆಯತನ, ಕನ್ನಡಿಗರ ಹೃದಯ ಶ್ರೀಮಂತಿಕೆ ಅದು ಹೊರಗಿನವ್ರಿಗೆ ದೌರ್ಬಲ್ಯ ಅಂತ ಅನ್ನಿಸ್ತಾ ಇದೆ ಏನೋ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಎಲ್ಲರನ್ನ ನಾವು ಪ್ರೀತಿಯಿಂದ, ಗೌರವದಿಂದ ನಾವು ಬರಮಾಡ್ಕೋತೀವಿ ಎಲ್ಲವರನ್ನು. ಹಾಗೆ ಕಮಲ್ ಹಾಸನ್ ಬಗ್ಗೆ ಭಾರಿ ಗೌರವ, ಪ್ರೀತಿ ತಮಿಳರಿಗೆ ಎಷ್ಟಿತ್ತು ಕನ್ನಡಿಗರಿಗೂ ಇತ್ತು. ಒಬ್ಬ ಒಳ್ಳೆಯ ನಟ ಆಗುವಾಗ ಅವರ ಸಿನಿಮಾವನ್ನು ತಮಿಳರೇ ನೋಡ್ತಿರಲಿಲ್ಲ, ಕನ್ನಡದವರು ನೋಡ್ತಾಯಿದ್ರು. ತಮಿಳ್ನಾಡಲ್ಲಿ ಅವರಿಗೆ ಅಭಿಮಾನಿಗಳು ಏನಿದ್ದರು, ಹಾಗೆ ಕರ್ನಾಟಕದಲ್ಲೂ ಅವರಿಗೆ ಅಭಿಮಾನಿಗಳಿದ್ದರು. ಒಳ್ಳೆಯ ನಟ ಅನ್ನುವ ಒಂದೇ ಕಾರಣ. ಅಂಥ ಒಬ್ಬ ಕಮಲ್ ಹಾಸನ್ನು ಅದಕ್ಕೆ ಹೇಳೋದು, ಭಾರಿ ದೊಡ್ಡ ಮೇಧಾವಿಗಳು ಅಂತ ಹೇಳಿಕೊಳ್ಳುವಂಥವ್ರು, ಭಾರಿ ದೊಡ್ಡ ವಿಚಾರವಂತರು ಅಂತ ಹೇಳಿಕೊಳ್ಳುವಂಥವ್ರು, ಅವರು ಬೇಗ ಎಡುತ್ತಾರೆ, ಬೇಗ ಅವರು ಮಾತಿನ ಅರಿವಿಲ್ಲದಲೇ ಮಾತಾಡ್ತಾರೆ ಅನ್ನೋದಕ್ಕೆ ಕಮಲ್ ಹಾಸನು ಒಬ್ಬ. ಕಮಲ್ ಹಾಸನು ಭಾರಿ ಬುದ್ಧಿವಂತ, ವಿಚಾರವಂತ ಅಂತ ಹೇಳಿ ನಾನು ಇಲ್ಲಿವರೆಗೂ ಅಂದ್ಕೊಂಡಿದ್ದೆ. ಅವನು ಈ ರೀತಿಯ ಹೇಳಿಕೆ ಕೊಡುವ ಮುಖಾಂತರ ಅವನೊಬ್ಬ ಅವಿವೇಕಿ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಅನ್ನುವ ಹೇಳಿಕೆ ಕೊಡುವಂಥ ಮೂರ್ಖತನ ಕಮಲ್ ಹಾಸನ್ ಅಂತ ನಟನಿಗೆ ಅದು ಗೊತ್ತಾಗಬೇಕಾಗಿತ್ತು. ಕಮಲ್ ಹಾಸನ್ನು ಕನ್ನಡದ ಭಾಷಾ ತಜ್ಞನೂ ಅಲ್ಲ, ಇಲ್ಲ ಕರ್ನಾಟಕದ ಇತಿಹಾಸ ತಜ್ಞನೂ ಅಲ್ಲ, ಇದು ಯಾವುದೂ ಗೊತ್ತಿಲ್ಲದ, ಇಲ್ಲ ಕರ್ನಾಟಕದ ಯಾವುದೇ ಶಾಸನಗಳನ್ನು ಓದ್ಕೊಂಡವನೂ ಅಲ್ಲ, ಇದು ಯಾವುದೂ ಅರಿವಿಲ್ಲದ ಕಮಲ್ ಹಾಸನ್ನು ಯಾಕೆ ತಮಿಳಿನಿಂದ ಹುಟ್ಟಿದ್ದು ಕನ್ನಡ, ತಮಿಳು ಮೂಲ ಕನ್ನಡ ಅಂತ ಹೇಳುವಂಥ ಕಮಲ್ ಹಾಸನ್ ಅವರ ಈ ವರ್ತನೆಯನ್ನು ಕನ್ನಡಿಗರು ಯಾರೂ ಸಹಿಸ್ಕೊಳ್ಳೋದಿಲ್ಲ. ಹಾಗಾಗಿ ಒಂದು ಭಾಷೆ ಅನ್ನೋದು ಅದೊಂದು ಭಾವನಾತ್ಮಕವಾದಂಥ ವಿಚಾರ. ಯಾವುದನ್ನು ಬೇಕಾದರೂ ಸಹಿಸ್ಕೋಬೋದು, ಭಾಷೆ ವಿಚಾರಕ್ಕೆ ಯಾರಾದರೂ ಬಂದರೆ ಸಹಿಸ್ಕೊಳ್ಳೋದು ಭಾರಿ ಕಷ್ಟ. ಹಾಗಾಗಿ ಕಮಲ್ ಹಾಸನ್ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ದರೂ ಸಹ ನನ್ನ ಭಾಷೆ ಬಗ್ಗೆ ಯಾವನಾದರೂ ಮಾತಾಡಿದಾಗ ಅದು ನಾನೇ ಅಲ್ಲ, ಕರ್ನಾಟಕದ ನೆಲದಲ್ಲಿ ಬದುಕುವಂಥ ಎಲ್ಲರೂ ಸಹ ಇಂಥ ಒಬ್ಬ ನಟನ್ನ, ಅವನ ಹೇಳಿಕೆಯನ್ನು ಖಂಡಿಸುವಂಥ ಕರ್ತವ್ಯ ಎಲ್ಲರದ್ದು ಆಗಬೇಕು. ಹಾಗಾಗಿ ಕಮಲ್ ಹಾಸನ್ ಇವತ್ತಿನ ನನ್ನ ಪಾಲಿಗೆ ಅವನು ಒಬ್ಬ ಅವಿವೇಕಿ ಥರ ಕಾಣ್ತಾ ಇದ್ದಾನೆ, ಒಬ್ಬ ಮೂರ್ಖನ ಥರ ಕಾಣ್ತಾ ಇದ್ದಾನೆ. ಆ ಮೂರ್ಖತನ ಅವನಿಂದ ದೂರ ಆಗಬೇಕು ಅನ್ನೋದಾದರೆ ಅವನು ಮಾಡಿದ ತಪ್ಪೇನಿದೆ ಆ ತಪ್ಪಿನ ಅರಿವು ಅವನಿಗೆ ಆಗಿ ಅದಕ್ಕೆ ಕ್ಷಮೆ ಯೋಚಿಸಿದರೆ ಕಮಲ್ ಹಾಸನ್ ಒಬ್ಬ ದೊಡ್ಡ ವ್ಯಕ್ತಿಯನ್ನು ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ, ನಾನು ಕ್ಷಮೆ ಯೋಚಿಸೋದೇ ಇಲ್ಲ, ನಾನು ಹೇಳಿದ್ದೆ ಸರಿ ಅಂತ ಸಮರ್ಥನೆ ಮಾಡಿಕೊಂಡ್ರೆ ಈ ದೇಶದಲ್ಲಿ ಕಮಲ್ ಹಾಸನ್ ಅಂತ ಒಬ್ಬ ಮೂರ್ಖ ಇನ್ನೊಬ್ಬ ಇಲ್ಲ ಅಂತ ಹೇಳಬೇಕಾಗತ್ತೆ. ಕಮಲ್ ಹಾಸನ್ ಅವರ ಈ ನಡೆ ಅಥವಾ ಈ ಹೇಳಿಕೆ ವಿಚಾರವಾಗಿ ಮೊದಲು ಕನ್ನಡ ಚಿತ್ರರಂಗ ಧ್ವನಿ ಎತ್ತಬೇಕಿತ್ತು, ವಾಣಿಜ್ಯ ಮಂಡಳಿ ಧ್ವನಿ ಎತ್ತಬೇಕಿತ್ತು, ಆದರೆ ಆ ಕೆಲಸ ಮಾಡಿಲ್ಲ. ಕನ್ನಡಿಗರಿಂದ ವಿರೋಧ ವ್ಯಕ್ತ ಆದ ಮೇಲೆ ಈಗ ಕ್ಷಮೆ ಕೇಳಲಿಕ್ಕೆ ರಿಕ್ವೆಸ್ಟ್ ಮಾಡುವಂತಹ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಏನು ಹೇಳ್ತೀರಾ ಸರ್? ಈ ತುಂಬ ಜನ ನಮ್ಮ ಕಲಾವಿದರು ಒಂದು ಮಾತನ್ನು ಹೇಳ್ತಾರೆ, ಕಲಾವಿದರಿಗೆ ಭಾಷೆ ಇಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಕಲಾವಿದರಿಗೆ ತಾಯಿ ಇಲ್ಲ ಅಂತ ಹೇಳಿದ್ರು ಹೇಳ್ಕೋಬಹುದು. ಭಾಷೆ ಮತ್ತು ತಾಯಿ ಎರಡೂ ಒಂದೇ. ತಾಯಿ ಇಲ್ಲದೆ ಹೋದರೂ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ, ಭಾಷೆ ಇಲ್ಲದೆ ಹೋದರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಭಾಷೆಯ ಆಧಾರದ ಮೇಲೆ ನಾವು ಕನ್ನಡಿಗರು, ಭಾಷೆಯ ಆಧಾರದ ಮೇಲೆ ಒಂದು ಕರ್ನಾಟಕ ಅನ್ನುವಾಗ ಎಷ್ಟೇ ದೊಡ್ಡ ನಟರಾದರೂ ನಿಮಗೆ ಭಾಷೆ ಒಂದು ಇದೆ ಅನ್ನೋದು ಅರಿವಿರಬೇಕು ಹೊರತು ನಮಗೆ ಭಾಷೆನೇ ಇಲ್ಲ, ನಾವೆಲ್ಲ ಒಂದೇ ಅಂತ ಹೇಳಿಕೊಂಡು ಕಮಲ್ ಹಾಸನ್ ಅವರ ಈ ಮೂರ್ಖತನದ ಹೇಳಿಕೆಯನ್ನು ಖಂಡಿಸದೆ ಸುಮ್ಮನೆ ಕೂತಿರುವಂಥ ನಮ್ಮ
ಚಲನಚಿತ್ರ ನಟರು ನಟಿಯರು ಯಾರೇ ಇದ್ದರೂ ಕಮಲ್ ಹಾಸನ್ ಹಾಗೆ ನೀವು ಮೂರ್ಖರಾಗಬೇಡಿ ಅಂತ ಹೇಳಿ ನಾನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಕಮಲ್ ಹಾಸನ್ ಹೇಳಿಕೆಯನ್ನು ಯಾವ ಮುಲಾಜಿಲ್ದಲೇ ನಮ್ಮ ಸಿನಿಮಾ ನಟನಟಿಯರು ಖಂಡಿಸಬೇಕು ಅಂತೇಳಿ ಕರೆ ಕೊಡ್ತೀನಿ. ಒಂದು ಕಡೆ ನಾವು ಹೋರಾಟ ಮಾಡುವಾಗ ಕಮಲ್ ಹಾಸನ್ ಅವರ ಚಿತ್ರ ಹರಿಯೋದಿರ್ಬೋದು ಅಥವಾ ಅವರ ಫೋಟೋಗೆ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅದರ ವಿರೋಧವಾಗಿ ಪೊಲೀಸ್ನವರು ಆ ಥರ ಮಾಡಿದಂಥ ವ್ಯಕ್ತಿಗಳ ಮೇಲೆ ಕೇಸನ್ನು ಹಾಕ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳಿ? ಇನ್ನೂ 100 ಕೇಸ್ ಹಾಕಲಿ ಪೊಲೀಸ್ ಇಲಾಖೆ. ನಿಮಗೂ ಏನಾದರೂ ಕನ್ನಡದ ಕಾಳಜಿ, ಕಳಕಳಿ, ಅಭಿಮಾನ ಇರೋದಾದರೆ, ನಾನು ಇಲ್ಲಿವರೆಗೂ ಅಂದ್ಕೊಂಡಿದ್ದೆ ಕರ್ನಾಟಕದ ಸರ್ಕಾರದ ಯಾವುದೇ ಕ್ಷೇತ್ರದಲ್ಲಿ ಇಲ್ಲದಂಥ 100ಕ್ಕೆ 100ರಷ್ಟು ಕನ್ನಡಿಗರಿರುವ ಕ್ಷೇತ್ರ ಅಂದರೆ ಅದು ಪೊಲೀಸ್ ಇಲಾಖೆ ಅಂತ ಅಂದ್ಕೊಂಡಿದ್ದೆ. ಆ ಪೊಲೀಸ್ ಇಲಾಖೆ ಕನ್ನಡದ ಹೋರಾಟಗಾರರ ಮೇಲೆ ಕೇಸ್ ಹಾಕೋದಾದರೆ ನೀವು ಕಮಲ್ ಹಾಸನ್ ಅವರ ಸಾಲಿನಲ್ಲಿ ನೀವು ನಿಲ್ತೀರಿ ಅಂತ ಹೇಳಬೇಕಾಗತ್ತೆ. ಅದಕ್ಕಾಗಿ ಪೊಲೀಸ್ ಇಲಾಖೆ ನಿಮ್ಮ ಕನ್ನಡದ ನಿಜವಾದ ಕಾಳಜಿ, ಅಭಿಮಾನ ನಿಮಗೆಲ್ಲರಿಗೂ ಇರೋದಾದರೆ ಹೋರಾಟಗಾರರ ಮೇಲೆ ಮೊಕದ್ದಮೆಗಳನ್ನ ಹೂಡೋದನ್ನ ನಿಲ್ಲಿಸಿರೆ ಭಾರಿ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನೊಂದು ಕಡೆ ಶಿವರಾಜ್ ಕುಮಾರ್ ಅವರು ಕೂಡ ಕಮಲ್ ಹಾಸನ್ ಆ ರೀತಿಯಾದಂಥ ಹೇಳಿಕೆ ನೀಡಿದಂತಹ ಜಾಗದಲ್ಲಿ ಇರ್ತಾರೆ, ಆಗ ವಿರೋಧಿಸಿಲ್ಲ, ಅದು ತದನಂತರವಾಗಿಯೂ ಅದಕ್ಕೆ ಸಮರ್ಥಿಸುವಂತಹ ಕಾರ್ಯ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಬಹುಶಃ ಶಿವರಾಜ್ ಕುಮಾರ್ ಅವರಿಗೆ ಆ ಸಂದರ್ಭದಲ್ಲಿ ಕನ್ನಡದ ಇತಿಹಾಸ, ಕನ್ನಡ ನಡೆದು ಬೆಳೆದು ಬಂದ ವಿಚಾರದ ಅರಿವು, ಕರ್ನಾಟಕದ ಇತಿಹಾಸದ ಅರಿವು, ಭಾಷೆಯ ಅರಿವು ಇರಲಿಕ್ಕೆ ಸಾಧ್ಯ. ಅವ್ರು ಮಾತಾಡಲಿಕ್ಕೆ ಏನೂ ವಿಚಾರಗಳು ಇಲ್ಲದೇ ಇದ್ದ ಕಾರಣ ಅವರು ಮೌನ ವಹಿಸಿದ್ರೇನೋ ಅಂತ ಅನಿಸುತ್ತೆ. ಅವ್ರಿಗೊಂದಷ್ಟು ವಿಚಾರಗಳು ಗೊತ್ತಿದ್ದರೆ ಅಲ್ಲೇ ಉತ್ತರ ಕೊಡ್ಬೋದಾಯಿತು, ಕಮಲ್ ಹಾಸನ್ಗೆ ಆ ಸಂದರ್ಭದಲ್ಲೇ ಉತ್ತರ ಕೊಡ್ಬೋದಾಯಿತು. ಹಾಗಾಗಿ ಶಿವಣ್ಣವರು ಒಂದಷ್ಟು ಕರ್ನಾಟಕ, ಕನ್ನಡಿಗರು ಇತಿಹಾಸವನ್ನು ತಿಳ್ಕೊಂಡಿದ್ದರೆ ಅಲ್ಲಿ ಉತ್ತರ ಕೊಡ್ತಿದ್ರು. ಅದರ ಅರಿವಿಲ್ಲದ ಕಾರಣ ಶಿವಣ್ಣ ಉತ್ತರ ಕೊಡಲಿಕ್ಕೆ ಆಗಲಿವೇನೋ ಅನ್ನೋದು ಒಂದು ಕಡೆ. ಎರಡನೇದು, ಭಾರಿ ದೊಡ್ಡ ಮನೆ ಇತಿಹಾಸ ಕರ್ನಾಟಕದಲ್ಲಿ ಯಾವತ್ತೂ ಮರೀಲಿಕ್ಕೆ ಆಗದೇ ಇರುವಂಥ ಇತಿಹಾಸ. ಇಡೀ ಕನ್ನಡಿಗರನ್ನ ಒಗ್ಗೂಡಿಸಿ ಕರ್ನಾಟಕದ ಸಾರ್ವಭೌಮತೆಯನ್ನು ಉಳಿಸಬೇಕು ಅಂತ ಹೇಳಿ ಅವತ್ತು ಗೋಕಾ ಚಳುವಳಿಯ ಮಹಾದೊಡ್ಡ ಹೋರಾಟದ ನೇತಾರರಾಗಿದ್ದವರು, ಅದರ ಸಾರಥ್ಯವನ್ನು ವಹಿಸಿದ್ದವರು ಡಾಕ್ಟರ್ ರಾಜ್ಕುಮಾರ್. ಅಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಮಗನಾಗಿ ಕನ್ನಡದ ವಿಚಾರವನ್ನು, ಇದೇನು ದೊಡ್ಡ ವಿಚಾರವಾ, ಇದನ್ನು ಬಿಟ್ಟುಬಿಡಿ, ದೊಡ್ಡದು ಮಾಡಬೇಡಿ ಅಂತ ಹೇಳುವಂಥದ್ದಕ್ಕೆ ಶಿವಣ್ಣ ಹೋಗಬಾರ್ದಾಗಿತ್ತು. ಯಾಕೆಂದರೆ ಭಾಷೆಗಿಂತ ಯಾರೂ ದೊಡ್ಡರಲ್ಲ, ಭಾಷೆಗಿಂತ ಯಾವುದೂ ದೊಡ್ಡದಲ್ಲ. ಭಾಷೆ ಬದುಕು ಎರಡೂ ಒಂದೇ. ಆ ಭಾಷೆಯ ಇದ್ದಾಗ ಮಾತ್ರ ಆ ರಾಜ್ಯದಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಕೇವಲವಾಗಿ ಭಾಷೆ ವಿಚಾರ ಇದು ಬಿಟ್ಬಿಡಿ ಅಂತ ಹೇಳಿ ಶಿವಣ್ಣ ಅಂತವರು ಹೇಳೋದಿದೆಯಲ್ಲ, ಅದನ್ನು ಯಾವುದೇ ಕನ್ನಡಿಗರು, ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕನ್ನಡಿಗರು ಭಾಷೆ ವಿಚಾರದಲ್ಲಿ ಯಾರನ್ನೂ ಸಹಿಸ್ಕೊಳ್ಳಲ್ಲ ಅನ್ನೋದನ್ನ ಶಿವಣ್ಣ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಮೈಸೂರು ಸಂಸ್ಥಾನದ ಒಡೆಯರು ಯದುವೀರ್ ಅವರು ಕೂಡ ಕನ್ನಡ ಸಂಸ್ಕೃತದಿಂದ ಹುಟ್ಟಿದೆ ಅನ್ನುವಂತಹ ಮಾತನಾಡ್ತಾರೆ, ಕನ್ನಡದ ಹುಟ್ಟು ಬೇರೆ ಭಾಷೆಯಿಂದ ಆಗಿದೆ ಅನ್ನುವಂತಹ ಮಾತನಾಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಬಹುಶಃ ನಮ್ಮ ಮೈಸೂರಿನ ಇವತ್ತಿನ ರಾಜಮನೆತನದ ಕುಡಿ ಏನಿದೆ ಯದುವೀರ್ ಅವರಿಗೆ ಕರ್ನಾಟಕದ ಇತಿಹಾಸದ ಬಗ್ಗೆ ಅರಿವಿಲ್ಲ, ಭಾಷೆಯ ಅರಿವಿಲ್ಲ. ಅವರು ಓದಿದ್ದೆಲ್ಲ ವಿದೇಶದಲ್ಲಿ ಅಂತ ಅನಿಸುತ್ತೆ. ಅವ್ರಿಗೆ ಇತಿಹಾಸ, ಭಾಷೆ ಅರಿವಿದ್ದಿದ್ದರೆ ಬಹುಶಃ ಸಂಸ್ಕೃತದಿಂದ ಕನ್ನಡ ಹುಟ್ಟಿದ್ದು ಅಂತ ಹೇಳ್ತಿರಲಿಲ್ಲ. ಆ ಯಾವ ಪಂಡಿತರು ಅವರಿಗೆ ಪಾಠ ಹೇಳಿಕೊಟ್ರೋ ಗೊತ್ತಿಲ್ಲ, ಯಾವ ಪಂಡಿತರು ಅವರಿಗೆ ಕನ್ನಡದ ವಿಚಾರಗಳನ್ನು ತಿಳಿಸಿರೋ ಗೊತ್ತಿಲ್ಲ, ಯಾವ ಪಾಂಡಿತ್ಯವೂ ಇಲ್ಲದ ಯದಗಿರಿ ಒಡೆಯರು ಅದು ಯಾತಕ್ಕೆ ಸಂಸ್ಕೃತದಿಂದ ಕನ್ನಡ ಹುಟ್ಟಿತು ಅಂತ ಹೇಳಿದ್ರೂ ಗೊತ್ತಿಲ್ಲ. ಕನ್ನಡಕ್ಕೆ ತಮಿಳು ತಾಯಿಯಲ್ಲ, ಕನ್ನಡಕ್ಕೆ ಸಂಸ್ಕೃತವೂ ತಾಯಿಯಲ್ಲ. ಕನ್ನಡಕ್ಕೆ ಎಲ್ಲ ಸ್ವಂತಿಕೆ ಇರುವಂಥ ಭಾಷೆ. ಕರ್ನಾಟಕದ ಗರ್ಭದಲ್ಲೇ ಕನ್ನಡ ಹುಟ್ಟೋ ಹೊರತು ಯಾವ ಭಾಷೆಯ ಗರ್ಭದಲ್ಲಿ ಕನ್ನಡ ಹುಟ್ಟಿದ್ದಲ್ಲ. ಹಾಗಾಗಿ ಶಿವರಾಜ್ ಕುಮಾರ್ ಆಗಲಿ, ಯದುವೀರಾಗಲಿ, ಇನ್ಯಾರೋ ಕಮಲ್ ಹಾಸನ್ನ ಸಮರ್ಥನೆ ಮಾಡಿಕೊಳ್ಳುವಂಥ ನಟನಟಿಯರಾಗಲಿ ಅವರೆಲ್ಲ ಅರ್ಥ ಮಾಡ್ಕೋಬೇಕು,
ಕನ್ನಡಕ್ಕೆ ಸ್ವಂತಿಕೆ ಇದೆ, ಕನ್ನಡಕ್ಕೆ ಸ್ವಂತ ಲಿಪಿ ಇದೆ, ಕನ್ನಡಕ್ಕೆ ಸ್ವಂತ ವ್ಯಾಕರಣ ಇದೆ, ಕನ್ನಡಕ್ಕೆ ಸ್ವಂತ ಇತಿಹಾಸ ಇದೆ. ಇದು ಅರಿವು ಇದ್ದರೆ ಬಹುಶಃ ನಮ್ಮ ನಟ ನಟಿಯರು ಕನ್ನಡ ಸಿನಿಮಾದಲ್ಲಿ ನಟನೆ ಮಾಡಲಿಕ್ಕೆ ಲಾಯಕ್ಕು ಅಂತ ಅನ್ಕೋತೀನಿ. ಯಾಕೆಂದರೆ ತಿಳ್ಕೊಬೇಕು, ಇವೆಲ್ಲ ತಿಳ್ಕೊಳ್ಳದೆ ಕಮಲಾಸನ್ನು ಅನ್ನುವ ಕಾರಣಕ್ಕೆ ಏನೇ ಭಾಷೆ ಬಗ್ಗೆ ಮಾತಾಡಿದ್ರೂ ನಾವು ಸಹಿಸ್ಕೋತೀವಿ ಅಂತ ಯಾರಾದರೂ ಅಂದರೆ ಅಂಥವ್ರು ಕರ್ನಾಟಕದಲ್ಲಿ ಇರೋಕ್ಕೆ ಲಾಯಕ್ಕಲ್ಲ ಅಂತ ಅನ್ಕೋತೀನಿ. ಇನ್ನು ನಟಿ ರಮ್ಯಾ ಅವರು ಕೂಡ ಮೊದಲು ಏನು ಕಮಲ್ ಹಾಸನ್ ಮಾತು ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾರೆ, ಆದರೆ ತದನಂತರವಾಗಿ ಅವರ ಹೇಳಿಕೆಗೆ ಸಪೋರ್ಟ್ ಮಾಡ್ತಾರೆ. ಏನು ಹೇಳ್ತೀರಾ? ಮೊದಲು ವಿರೋಧ ಮಾಡೋದು ಆಮೇಲೆ ಸಮರ್ಥನೆ ಮಾಡಿಕೊಳ್ಳೋದು, ಬಹುಶಃ ರಮ್ಯಾ ಅವರಿಗೆ ಆಮೇಲೆ ಜ್ಞಾನೋದಯ ಆಯಿತಾ? ಬಹುಶಃ ಇನ್ನೂ ಜ್ಞಾನೋದಯ ಆದಂಗೆ ಕಾಣ್ತಾ ಇಲ್ಲ. ರಮ್ಯಾ ಅವರೇ, ನೀವು ಎಲ್ಲರೂ ಸಿನಿಮಾ ನಟರು ಗೊತ್ತು. ನೀವು ಸಮರ್ಥನೆ ಮಾಡಿಕೊಳ್ಳುವಾಗ ಒಳ್ಳೆಯ ಕಲಾವಿದ, ಒಳ್ಳೆಯ ನಟನೆ ಮಾಡ್ತಾರೆ, ಒಳ್ಳೆಯ ಕಲಾವಿದ ಅಂತ ಸಮರ್ಥನೆ ಮಾಡ್ಕೊಳ್ಳಿ. ಆದರೆ ಕನ್ನಡದ ಭಾಷೆಗೆ ಅವಮಾನ ಮಾಡಿದಂಥವ್ರನ್ನ, ಕನ್ನಡಕ್ಕೆ ಅವಮಾನ ಮಾಡಿದಂಥವ್ರನ್ನ, ಕರ್ನಾಟಕಕ್ಕೆ ಅವಮಾನ ಮಾಡಿದಂಥವ್ರನ್ನ ನೀವು ಸಮರ್ಥನೆ ಮಾಡಿಕೊಂಡ್ರೆ ಮತ್ತೆ ಕಮಲ್ ಹಾಸನ್ ಸಾಲಿನಲ್ಲಿ ನೀವು ಒಬ್ಬರು ಇತಿಹಾಸ ಪುಟದಲ್ಲಿ ಉಳಿತೀರಿ ಅಂತ ಹೇಳಬೇಕಾಗತ್ತೆ. ಇನ್ನು ಕೊನೆಯದಾಗಿ ಏನು ಕಮಲ್ ಹಾಸನ್ ಅವರು ಕ್ಷಮೆ ಕೇಳದೇ ಇದ್ದರೆ, ಅವರ ತಗ್ ಆಫ್ ಏನು ಲೈಫ್ ಸಿನಿಮಾವನ್ನು ರಿಲೀಸ್ ಮಾಡಿದ್ರೆ ಏನು ಮಾಡ್ತೀರಾ? ನಿಮ್ಮ ನಡೆ ಯಾವ ರೀತಿ? ಬಹುಶಃ ಕರ್ನಾಟಕದ ಎಲ್ಲ ಚಿತ್ರಮಂದಿರದ ಮಾಲೀಕರಿಗೆ ಒಂದು ಮಾತು ಹೇಳ್ತೀವಿ. ನೀವು ಕನ್ನಡಿಗರು, ನೀವು ಕನ್ನಡದ ಗರ್ಭದ ಗುಡಿಯಲ್ಲೇ ಹುಟ್ಟಿರುವಂಥವ್ರು. ನಿಮಗೂ ಕನ್ನಡದ ನಿಜವಾದ ಕಾಳಜಿ ಕಳಕಳಿ ಇರೋದಾದರೆ ಚಿತ್ರಮಂದಿರದ ಮಾಲೀಕರು ಇದನ್ನು ಲಘುವಾಗಿ ತಗೊಳ್ಳದೆ ಸ್ವಾಭಿಮಾನದಿಂದ ನಿಮ್ಮ ಸಿನಿಮಾವನ್ನು ನಮ್ಮ ಥಿಯೇಟ್ರಲ್ಲಿ ನಾವು ಬಿಡುಗಡೆ ಮಾಡಲ್ಲ ಅಂತ ಹೇಳುವ ಮುಖಾಂತರ ಕಮಲ್ ಹಾಸನ್ ಅವರ ಸಿನಿಮಾಗಳನ್ನು ಬಹಿಷ್ಕರಿಸಿ ನಿಲ್ಲಬೇಕು ಅಂತ ಹೇಳಿ ಆ ಎಲ್ಲ ಚಿತ್ರಮಂದಿರದ ಮಾಲೀಕರಿಗೆ ನಾನು ಕರೆ ಕೊಡ್ತೀನಿ. ಅದನ್ನೂ ಮೀರಿ ಏನಾದರೂ ನಿಮ್ಮ ಕನ್ನಡ ಅಭಿಮಾನವನ್ನು, ಕನ್ನಡತನವನ್ನು ನೀವು ಅವರಿಗೆ ಅಡವಿಟ್ಟು ನೀವೇನಾದರೂ ಚಿತ್ರಮಂದಿರಗಳಲ್ಲಿ ಕಮಲ್ ಹಾಸನ್ ಅವರ ಚಿತ್ರ ಬಿಡುಗಡೆ ಮಾಡಿದ್ರೆ ನಿಮ್ಮ ಚಿತ್ರಮಂದಿರಗಳಿಗೆ ಆಗುವ ಹಾನಿಗೆ ನಾವ್ಯಾರೂ ಹೊಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನೀವೇ ಅದರ ಹೊಣೆಯನ್ನು ಹೊರಬೇಕಾಗತ್ತೆ. ಇದಿಷ್ಟು ಕರವೇ ನಾರಾಯಣಗೌಡರವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಶಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.